ರಾಜ್ಯ ಸರ್ಕಾರ ಕಳೆದ 70 ವರ್ಷಗಳಿಂದ ರೈತರು ಗೇಣಿ ಸಾಗುವಳಿ ಮಾಡಿಕೊಂಡು ಬರ್ತಾ ಇರುವ ಶಾಲಾ ಜಮೀನುಗಳನ್ನು ವಶಪಡಿಸುವುದಕ್ಕೆ ಮುಂದಾಗಿರೋದು ಅವೈಜ್ಞಾನಿಕ ಆಗಿದೆ. ಒಂದು ವೇಳೆ ವಶಕ್ಕೆ ಪಡೆದಲ್ಲಿ ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಭಾರಿ ಬೆಲೆಯನ್ನು ತೆರಬೇಕಾಗುತ್ತದೆ ಎಂದು ರಾಜ್ಯ ಭೂ ವಿದ್ಯಾದಾನದ ಶಾಲಾ ಜಮೀನು ಗೇಣಿ ರೈತರ ಹೋರಾಟ ಸಮಿತಿಯ ಅಧ್ಯಕ್ಷ ಕಲ್ಲೂರು ಮೇಘರಾಜ್ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಶಾಲಾ ಜಮೀನುಗಳ ಗೇಣಿದಾರರು, ರೈತ ಮುಖಂಡರು ಹಾಗೂ ಕಂದಾಯ, ಶಿಕ್ಷಣ ಮತ್ತು ಕಾನೂನು ಅಧಿಕಾರಿಗಳ ಸಭೆ ಕರೆದು ಚರ್ಚಿಸಿದೆ. ಶಾಲಾ ಜಮೀನುಗಳ ಬಗ್ಗೆ ವಿಶೇಷ ಕಾನೂನು ತರಲು ಹೊರಟಿರುವ ಅಸಂಬಂಧ ಹಾಗೂ ಪರಿಪಕ್ವತೆ ಇಲ್ಲದಂತಹ ನಿರ್ಧಾರ ಆಗಿದ್ದು, ಈ ನಿರ್ಧಾರವನ್ನು ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಎಂದರು. ಇನ್ನು ಭೂ ವಿದ್ಯಾದಾನದ ಚಳುವಳಿಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಉಪಯೋಗಕ್ಕೆ ಬರಲಿದೆ ಎಂದು ಉದ್ದೇಶದಿಂದ ರಾಜ್ಯದಾದ್ಯಂತ ಸಾವಿರಾರು ಎಕರೆ ಜಮೀನನ್ನ ಭೂದಾನಿಗಳು ವಿವಿಧ ಸರ್ಕಾರಿ ಶಾಲೆಗಳಿಗೆ ದಾನ ಮಾಡಿದ್ರಿಂದ ಆಟದ ಮೈದಾನ, ಕಟ್ಟಡ ಇನ್ನಿತರೆ ಉದ್ದೇಶಕ್ಕೆ ಬಳಸಿಕೊಳ್ಳಲಾಗಿತ್ತು. ಇನ್ನು ಶಾಲೆಯಿಂದ ಹಾಗೂ ಗ್ರಾಮದಿಂದ ದೂರವಿದ್ದ ದಾನ ನೀಡುವಾಗಲೇ ಬರಡಾಗಿದ್ದ ಜಮೀನನ್ನ ಶಾಲಾ ಮುಖ್ಯಸ್ಥರು ಆ ಗ್ರಾಮದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ದಾನ ನೀಡಲಾಗಿತ್ತು. ಈ ಜಮೀನಿನಲ್ಲಿ ಸಾಗುವಳಿ ಮಾಡಿಕೊಂಡು ಬರಲಾಗ್ತಿತ್ತು ಎಂದರು. ಹೊಲದಡಿಯ ಸಿದ್ಧಾಂತಡಿಯಲ್ಲಿ ಅವರು ರಾಜಕಾರಣ ಮಾಡಿಕೊಂಡು ಬಂದು ಬಗರುಕುಂ ಕಾನೂನನ್ನು ಜಾರಿಗೆ ತಂದರು. 94A ತಿದ್ದುಪಡಿ ಕಾನೂನು ಅಂತಂದರು. ಲಕ್ಷಾಂತರ ಜನ ಬಗರುಕುಂ ರೈತರು ಇವತ್ತು ರಾಜ್ಯಾದ್ಯಂತ ಭೂ ಮಾಲೀಕತ್ವವನ್ನು ಪಡೆದಿದ್ದಾರೆ. ಇದು ಅವರು ಲೋಹಿಯಾ ಸಿದ್ಧಾಂತಡಿಯಲ್ಲಿ, ಗೋಪಾಲಗೌಡರ ಸಿದ್ಧಾಂತದಡಿಯಲ್ಲಿ, ಕಾಗೋಡು ಸತ್ಯಾಗ್ರಹದ ಸಿದ್ಧಾಂತದಡಿಯಲ್ಲಿ, ಉಳುವನ ಹೊಲದೊಡೆಯ ಸಿದ್ಧಾಂತದ ಅನ್ವಯ ಅವರು ಹೋರಾಟ ಮಾಡಿದ್ರು, ಯಶಸ್ವಿಯಾದರು. ಆದರೆ ಅವ್ರ ಮಗ, ಸುಪುತ್ರ ಅಥವಾ ಕುಖ್ಯಾಗತ ಪುತ್ರನೋ ಗೊತ್ತಿಲ್ಲ, ಇವರು ಶಾಲಾ ಜಮೀನು ಗೇಣಿದಾರರನ್ನು ಒಕ್ಕಲಿಸಿ ಅವನ್ನು ಸರ್ಕಾರದ ವಶಕ್ಕೆ ಪಡಿತೀವಿ ಅನ್ನುವ ಬೆದರಿಕೆಯನ್ನು ಇವತ್ತು ರಾಜ್ಯಾದ್ಯಂತ ಹಾಕ್ತಾ ಇದ್ದಾರೆ. ಇದು ಖಂಡನೀಯವಾದಂಥ ವಿಚಾರ. ನಾವೇನಾರು ಇವರು ಶಾಲಾ ಜಮೀನುಗಳನ್ನು ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಈ ಮಧು ಬಂಗಾರಪ್ಪನವರ ಎಡಬಿಡಂಗಿ ಅಪರದ್ಭುತವಾದಂಥ ಈ ನಿರ್ಧಾರಕ್ಕೆ ಹೋಗುತ್ತೆ ಸಹಿ ಅಂದರೆ ನಮ್ಮ ಹೋರಾಟ ಸಮಿತಿ ಕೋರ್ಟ್ ಮೆಟ್ಟಲಿರ್ತಕ್ಕಂಥ ಸಂದರ್ಭಗಳು ಬರ್ತವೆ. ಜೊತೆಯಲ್ಲಿ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಬರುತ್ತೆ. ಹಾಗೆ ಮುಂದಿನ ಚುನಾವಣೆಯಲ್ಲಿ ನಾವೀಗ 5113.33 ಎಕರೆ ಜಮೀನು ಇವತ್ತು ರಾಜ್ಯಾದ್ಯಂತ ಶಾಲಾ ಜಮೀನು ಗೇಣಿ ಜಮೀನುಗಳಿದ್ದಾವೆ. 10,000ಕ್ಕೂ ಹೆಚ್ಚು ಶಾಲಾ ಜಮೀನು ಗೇಣಿದಾರ ಕುಟುಂಬಗಳಿದ್ದಾವೆ. ಅವರೆಲ್ಲರೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬೀಳಬೇಕಾಗತ್ತೆ ಅನ್ನುವ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು